ಆಮೇಲೆ ಅಕ್ಕಿ, ರಾಗಿ ಅವರಿಗೆ ಬೇಕಾದಷ್ಟು ಹಿಡ್ಕೊಳ್ತಾರೆ. 2 ಕೆ ಜಿ ಆಗ್ಬೋದು, 3 ಕೆ ಜಿ ಆಗ್ಬೋದು. ಹಿಡ್ಕೊಂಡು ಮಿಕ್ಕಿದ್ದನ್ನು ಅವ್ರಿಗೆ ಬೇಕಾದಷ್ಟು ಹಿಡ್ಕೊಂಡು ಮಿಕ್ಕಿದ್ದನ್ನು ಕೊಡ್ತಾರೆ. ಒಂದು ತೂಕನೂ ಕರೆಕ್ಟಾಗಿ ಹಾಕಲ್ಲ. ನಿಜವಾಗ್ಲೂ ತುಂಬ ಮೋಸ ಮಾಡ್ತಿದ್ದಾರೆ ಸೊಸೈಟಿಯವರು. ಎಲ್ಲ ಸೊಸೈಟಿಯವ್ರಿಗೆ ಹೇಳ್ತಿಲ್ಲ, ಭಾಳ ಸೊಸೈಟಿಗಳಿಗೆ ಈ ಮೋಸ ನಡೀತಿದೆ. ದಯವಿಟ್ಟು ಸರ್ಕಾರದವರು ಗಮನಿಸ್ಬೇಕಂತ ಕೇಳ್ಕೊತೀನಿ. ನೋಡಿ, ಸರ್ಕಾರದಿಂದ ಬರ್ತಿರ್ತಕ್ಕಂಥ ರೇಷನ್ನ ಇವರು ಸ್ವಂತಕ್ಕೆ ಬಳಸ್ಕೊಂಡು ಲಾಭಕ್ಕೆ ಮಾರ್ಕೋತಾ ಇದ್ದಾರೆ. ಇರೋ ಅಕ್ಕಿನ ನೀಟಾಗಿ ಕೊಡ್ತಿಲ್ಲ. ಜನರು ತುಂಬ ಪರದಾಡ್ತಿದ್ದಾರೆ. ಎಷ್ಟು 1 ಮಂತಲ್ಲಿ ಫುಲ್ಲು ತಿಂಗಳು ಅಲೀತಾರೆ ಜನಗಳು. ಯಾವ ಡೇಟಿಗೆ ಕೊಡ್ತಾರೆ, ಯಾವ ಟೈಮಿಗೆ ಕೊಡ್ತಾರೆ ಗೊತ್ತಾಗಲ್ಲ. ಕೊಟ್ಟಾಗ ಅವ್ರು ನಿಂತ್ಕೊಂಡ್ರೆ ಅವರನ್ನು ಕೇರೇ ಮಾಡಲ್ಲ. ದೊಡ್ಡ ದೊಡ್ಡ ಲೀಡರ್ಗಳು, ನಿಜ ಹೇಳ್ತಾಯಿದ್ದೀನಿ, ಇವತ್ತು ನನ್ನ ಕಣ್ಣು ಮುಂದೆ 7-8 ಜನ ಲೀಡರ್ಸ್ ಬಂದರೂ ತೊಗೊಂಡು ಹೋಗ್ತಾ ಇದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಲೈನಲ್ಲಿರೋರು ಹಾಗೇ ಇದ್ದಾರೆ. ಮಧ್ಯದಲ್ಲಿ ಬಂದು ಲೀಡರ್ಸು ತೊಗೊಂಡ್ರು, ಚೀಲಗಳು ತುಂಬಿಸ್ಕೊಂಡ್ರು, ದೊಡ್ಡ ದೊಡ್ಡ ಮೂಟೆಗಳೇ ಅವ್ರಿಗೆ ಹಾಕಿದ್ರು ಗಾಡಿಗಳ ಮೇಲೆ. ಅವ್ರ ಹೆಸ್ರು ಹೇಳೋದು ಬೇಡ. ಆ ಥರ ಎಲ್ಲ ಹೋದರು. ಜನಗಳು ನೋಡಿದ್ರೆ ಅವನಿಷ್ಟು ಮೋಸ, ಎಲ್ಲರೂ ಶಾಪ ಆಗ್ತಿದ್ರು ಲೇಡೀಸು. ನಿಜವಾಗ್ಲೂ ಅವ್ರ ಶಾಪ ಅವ್ನಿಗೆ ತಡೆದೇ ಹೋಗಲ್ಲ. ಮತ್ತು ಮಳ್ಳನ ಥರ ಅಲ್ಲಿ ಹೋದ್ರೆ ಏನು ಕಾಮಿಡಿ ಮಾಡ್ತಾನೆ, ಲೇಡೀಸ್ಗೆಲ್ಲ ದುಡ್ಡು ಕಿಟ್ಕೊಳ್ತಾನೆ. ನೋಡಿ, ಇದು ಯಾವ ನ್ಯಾಯ? 300 ರೂಪಾಯಿ 400 ರೂಪಾಯಿ ಕೊಟ್ಟರೆ ಆ ಪುಣ್ಯಾತ್ಮ ರೇಷನ್ ಕೊಡೋದು. ಅದು ನಾನು ಕೇಳಿದ್ದಕ್ಕೆ, ಏನಮ್ಮ ಅವ್ನು ಕೇಳ್ತೀಯ ನೀನು? ನನಗೆ ಐಟಮ್ ಬೇಡ. ಸರಿ, 100 ರೂಪಾಯಿ ಕೊಡಲೇಬೇಕು ನೀನು. ಹೌದಾ, ತಗೊಳ್ಳಿ. 100 ರೂಪಾಯಿ 2 ಐಟಮ್ ಕೊಟ್ಟಿದ್ದಾನೆ. ಒಂದು ಮೈದಾ ಹಿಟ್ಟು, ಒಂದು 30 ರೂಪಾಯಿದು, 10 ರೂಪಾಯಿ ಸೋಪು. ಎಷ್ಟಾಯಿತು? 40. ಇನ್ನು 60 ರೂಪಾಯಿ ಅವ್ನ ಪಾಕೆಟ್ಗೆ. ಬಡವರು, ತೀರಾ ಬಡವರು. ಸೊಸೈಟಿ ರೇಷನ್ ಅಂದರೆ ಏನು? ಬಡವರು ಬಗ್ಗರಿಗೆ. ಇವನು ಒಬ್ಬೊಬ್ಬರ ಹತ್ರ 10 ರೂಪಾಯಿನೂ ಇರಲ್ಲ. ನಿಜವಾಗ್ಲೂ ಅಲ್ಲಿ ಒಂದು 10 ಜನಕ್ಕೆ ನಾನು ಬಿಸ್ಕೆಟು, ನೀರೆಲ್ಲ ತಂದು ಕೊಟ್ಟೆ. ಕೇಳಿ, ಬಿಸಿಲಲ್ಲಿ ಬೆಳಗ್ಗೆ ತಿಂಡಿಗಳು ತಿಂದಿಲ್ಲ,